ನಮಸ್ತೆ ಸ್ನೇಹಿತರೆ. ಕಾರ್ತಿಕ ಪುರಾಣದ 26ನೇ ಅಧ್ಯಾಯ. ದುರ್ವಾಸನ ಶರಣಾಗತಿ. ದುರ್ವಾಸನು ಚಕ್ರದಿಂದ ತಪ್ಪಿಸಿಕೊಳ್ಳಲು ವಿಷ್ಣು ಲೋಕಕ್ಕೆ ಬಂದು ಪರಮಾತ್ಮನನ್ನು ನಾನಾ ವಿಧವಾಗಿ ಸ್ತುತಿಸಿ, ಭಕ್ತವತ್ಸಲ, ಶರಣಾಗತರನ್ನು ರಕ್ಷಿಸುವೆನೆ. ಭಕ್ತ ಪೋಷಕನೇ, ನನ್ನನ್ನು ಕಾಪಾಡು. ನಾನು ನಿನ್ನ ಪರಮ ಭಕ್ತನಾದ ಅಂಬರೀಷನನ್ನು ಅಪರಾಧ ದೃಷ್ಟಿಯಿಂದ ನೋಡಿ ಶಪಿಸಿ ಮಹಾಪರಾಧ ಮಾಡಿದೆ. ನಿನ್ನ ಚಕ್ರಾಯುಧವನ್ನು ಅಗ್ನಿಜ್ವಾಲೆಯು ಉಗುಳುತ್ತಾ ನನ್ನನ್ನು ಹಿಂಬಾಲಿಸಿ ಬರುತ್ತಿದೆ. ಅದು ನನ್ನನ್ನು ಸಂಹರಿಸದೆ ಬಿಡುವುದಿಲ್ಲ. ಸ್ವಾಮಿ ಜಗದೋದ್ಧಾರ, ನಾನು ಬ್ರಾಹ್ಮಣನಾದರೂ ಶಾಂತಿ ಸಹನೆಗಳಿಲ್ಲದೆ ಯುಕ್ತಾಯುಕ್ತ ವಿವೇಚನೆ ಮಾಡದೆ ಯಾವಾಗಲೂ ಕೋಪಿಸಿಕೊಳ್ಳುತ್ತಿರುವೆ. ಇದು ನನ್ನಲ್ಲಿರುವ ದೌರ್ಬಲ್ಯವಾಗಿದೆ. ಪ್ರಭು ಶ್ರೀ ಹರಿ, ಹಿಂದೆ ನಿನ್ನನ್ನು ಮೃಗ ಮಹರ್ಷಿಯು ವಕ್ಷಸ್ಥಳಕ್ಕೆ ಸರಿಯಾಗಿ ಒದ್ದರು. ಅವನಲ್ಲಿ ಕರುಣೆ ತೋರಿ ಗಟ್ಟಿಯಾದ ನನ್ನ ಎದೆಯಲ್ಲಿ ಒದ್ದು ನಿನ್ನ ಕಾಲಿಗೆಷ್ಟು ನೋವಾಯಿತೋ ಎಂದು ಹೇಳಿ ಅವನನ್ನು ಕಾಪಾಡಿದೆ. ನೀನು ಸಹನಾಮೂರ್ತಿ, ನೀನೇ ನನ್ನನ್ನು ಈ ಚಕ್ರಾಯುಧದಿಂದ ರಕ್ಷಿಸಲು ಸಾಧ್ಯ. ಪರಮಾತ್ಮ, ಅದು ಬೆಂಕಿಯಲ್ಲಿ ಉಗುಳಿಕೊಂಡು ಬರುತ್ತಿರುವುದನ್ನು ನೋಡಿದರೆ ಅದು ನನ್ನನ್ನು ಸುಡದೆ ಬಿಡದು. ಅಲ್ಲಿಗೆ ದುರ್ವಾಸನ ಕಥೆಯು ಮುಗಿದಂತೆ. ಆದುದರಿಂದ ಪರಮಾತ್ಮ ವೈಕುಂಠವಾಸ, ನನ್ನನ್ನು ಕಾಪಾಡು ತಂದೆ ಎಂದು ಪರಿಪರಿಯಾಗಿ ಪ್ರಾರ್ಥಿಸಿದನು. ಆದರೆ ದುರ್ವಾಸನೆಷ್ಟೇ ಬೇಡಿಕೊಂಡರೂ ಶ್ರೀಮನ್ನಾರಾಯಣನು ಮೌನವಾಗಿಯೇ ಇದ್ದನು. ಅವನಿಗೆ ದುರ್ವಾಸನ ಮೇಲೆ ಸ್ವಲ್ಪವೂ ಕನಿಕರ ಬರಲಿಲ್ಲ. ಆಗ ದುರ್ವಾಸನು ಮಹಾವಿಷ್ಣುವಿನ ಪಾದಗಳ ಮೇಲೆ ಬಿದ್ದು ಆರ್ತನಾದ ಮಾಡುತ್ತಾ, ಪರಮಾತ್ಮ, ಮಹಾಪರಾಧವಾಗಿತ್ತು, ನನ್ನನ್ನು ಕ್ಷಮಿಸು, ಭಕ್ತಾಪರಾಧೀನ ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡನು. ದುರ್ವಾಸನಿಗೆ ಪಶ್ಚಾತ್ತಾಪವಾಗಿತ್ತು. ಶ್ರೀ ಹರಿಯು ದುರ್ವಾಸನ ಮೊರೆಗೆ ಹೋಗೊಟ್ಟು ಕಲಿಕರದ ದೃಷ್ಟಿಯಿಂದ ಅವನನ್ನು ನೋಡುತ್ತಾ, ದುರ್ವಾಸನೆ, ಹೇಳು ಮೇಲೇಳು, ನೀನು ತಪೋನಿಷ್ಠ ಎಂಬುದನ್ನು ಬಲ್ಲೆ. ನಾನು ಬ್ರಾಹ್ಮಣ ಪ್ರಿಯನೂ ಹೌದು, ತಪಸ್ವಿಗಳೆಂದರೂ ನನಗೆ ಪ್ರಿಯ. ನೀನು ಸಾಮಾನ್ಯನಲ್ಲ, ನೀನು ರುದ್ರನ ಅಂಶದಿಂದ ಜನಿಸಿದವನು. ಈ ಲೋಕವೇ ನೀನು ಎಂದರೆ ನಡುಗುತ್ತದೆ. ನೀನು ಮಹಾತಪಸ್ವಿ. ನೀನಿಟ್ಟ ಶಾಪ ಸಾಮಾನ್ಯವಾದುದಾಗಿದ್ದರೆ ಅದು ಫಲಿಸಿಯೇ ಫಲಿಸುತ್ತದೆ. ನೀನು ಪ್ರಕೃತಿಗೆ ವಿರುದ್ಧವಾದ ಅಸಹಜವಾದ ಕೋಪವನ್ನು ತೋರಿದುದಿಲ್ಲ. ಆದರೆ ಕ್ಷಮಿಸಬೇಕಾದದ್ದು ದೊಡ್ಡ ಗುಣವಲ್ಲವೇ? ಅಂಬರೀಷನು ನನ್ನ ಭಕ್ತ. ಅವನು ಎಂದೂ ರಾಜನೆಂದು ಗರ್ವಪಟ್ಟವನಲ್ಲ. ಸರ್ವ ಜೀವಿಗಳಲ್ಲೂ ದಯಾಪರನು, ತ್ರಿಕರಣ ಶುದ್ಧಿ ಉಳ್ಳ ಅವನು. ಕಾಯ ವಾಚ ಮನಸ ಎಲ್ಲವನ್ನೂ ನನಗೆ ಅರ್ಪಿಸುವನು. ಶತ್ರುಗಳಲ್ಲೂ ದಯೆ ತೋರುವನು. ಅಂತಹ ಮಹಾಭಕ್ತನನ್ನು ನೀನು ವಿನಾಕಾರಣ ಎಡಗಾಲಿನಿಂದ ಒದ್ದು ವಿಧವಾಗಿ ದೂಷಿಸಿ ಶಾಪ ನೀಡಿದೆ. ನೀನು ನಿನ್ನ ತಪ್ಪುಗಳನ್ನೆಂಬುದನ್ನು ವಿವೇಚಿಸದಾದೆ. ನೀನು ಅವನ ಮನೆಗೆ ಅತಿಥಿಯಾಗಿ ಬಂದೆಯಷ್ಟೇ, ಆದರೆ ಸರಿಯಾದ ವೇಳೆಗೆ ಬರಲಿಲ್ಲ. ಆದರೂ ಅಂಬರೀಷನು ನಿನಗೆ ಆತಿಥ್ಯ ನೀಡುವುದಾಗಿ ಹೇಳಿದ್ದೇನೆಂದು 12 ಗಳಿಗೆಗಳು ಕಳೆಯುವವರೆಗೂ ನಿನಗಾಗಿ ಕಾದನು. ನೀನು ನಿಂದಾನಿಸಿದೆ. 12 ಗಳಿಗೆಯೊಳಗಾಗಿ ಒಂದು ವೇಳೆ ಬರಲಾಗದಿದ್ದರೆ ನೀನು ಭೋಜನ ಮಾಡಬಹುದೆಂದು ಅಂಬರೀಷನಿಗೆ ನೀನು ಹೇಳಿಯೂ ಇರಲಿಲ್ಲ. ಹೇಳಿರಬಹುದಿತ್ತು. ಆತ ನಿನಗಾಗಿ ಬಹಳ ಹೊತ್ತು ಕಾದಿದ್ದನು. ನೀನು ಬರಲಿಲ್ಲವೆಂದು ಆತನು ಭೋಜನ ಮಾಡಲಿಲ್ಲ. ವ್ರತಭಂಗವಾಗಬಾರದೆಂದಷ್ಟೇ ಜಲಪಾನ ಮಾಡಿದನು. ಯಾರೇ ಆಗಲಿ 12 ಗಳಿಗೆಯೊಳಗೆ ಭೋಜನ ಮಾಡದೇ ಇದ್ದರೆ ವ್ರತಭಂಗವಾಗಿ ನನಗೆ ವಿರೋಧಿಯಾಗುವನು. ಜಲವನ್ನಷ್ಟೇ ಕುಡಿದಿದ್ದರಿಂದ ಅವನು ಯಾವ ಅಪರಾಧವನ್ನು ಮಾಡಿದಂತಾಗಲಿಲ್ಲ. ಹಾಗೂ ಅವನು ಜಲಪಾನ ಮಾಡಿದ್ದು ಹಸಿವೆಗಾಗಿ, ಬಾಯಾರಿಕೆಗಾಗಲಿ ಅಲ್ಲ, ವ್ರತಭಂಗವಾಗಬಾರದೆಂದು ಭಾವಿಸಿ ನೀರು ಕುಡಿದನಷ್ಟೇ. ಅದರಲ್ಲಿ ನಿನಗೆ ಅವಮಾನ ಮಾಡುವ ಉದ್ದೇಶವೂ ಇರಲಿಲ್ಲ. ಅವನು ಏನು ಮಾಡಿದರೂ ಶಾಸ್ತ್ರವನ್ನು ಆಧಾರವಾಗಿಟ್ಟುಕೊಂಡೇ ಮಾಡಿದ್ದನು. ಇಷ್ಟಕ್ಕೆ ನೀನು ಕೋಪಿಸಿಕೊಂಡೆ. ಆದರೂ ನಿನ್ನಲ್ಲಿ ಪರಿಪರಿಯಾಗಿ ಬೇಡಿ ನಿನ್ನ ಮನಸ್ಸು ಶಾಂತವಾಗಲು ಪ್ರಯತ್ನಿಸಿದನು ಅಲ್ಲವೇ? ತಾನು ಮಾಡಿದ ತಪ್ಪಿಗಾಗಿ ನಿನ್ನಲ್ಲಿ ಶರಣಾಗಿ ಕಾಲು ಹಿಡಿದನು. ಕಾಪಾಡಿರೆಂದು ಕೇಳಿಕೊಂಡನು. ನೀನು ಇತ್ತ ಶಾಪವನ್ನು ತಾನು ಅನುಭವಿಸುವೆನೆಂದು ಹೇಳುವಂತೆ ಮಾಡಿದುದು ನಾನೇ. ಹೋಗಲಿ, ಆಗಲಾದರೂ ನೀನು ಶಾಂತಭಾವನೆ ತಾಳದೆ ಅವನಿಗೆ ತೊಂದರೆ ಕೊಡಲು ಮುಂದಾಗುತ್ತಿದ್ದೆ. ದುರ್ವಾಸನೆ, ಅಂಬರೀಷ ನನಗೆ ಪ್ರಿಯವಾದವನು, ಭಕ್ತನು. ಅವನನ್ನು ರಕ್ಷಿಸುವ ಸಲುವಾಗಿ ನಾನೇ ನಿನ್ನ ಮೇಲೆ ಚಕ್ರಾಯುಧವನ್ನು ಪ್ರಯೋಗಿಸಿದೆ. ಒಂದು ಸಲ ಚಕ್ರಾಯುಧ ಪ್ರಯೋಗವಾಯಿತೆಂದರೆ ಅದನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ಅಯ್ಯ ದುರ್ವಾಸ, ಈಗಲಾದರೂ ತಿಳಿ. ಅತಿಥಿಯಾದ ನಿನ್ನನ್ನು ಗೌರವಿಸಿ ಆದರಿಸಬೇಕೆಂಬ ಬಯಕೆಯಿಂದಲೇ ಆತ ಭೋಜನ ಮಾಡಲಿಲ್ಲ. ಅವನು ಉಪವಾಸವಿದ್ದು ವ್ರತವಾಚರಿಸಿದ್ದರಿಂದ ಅದನ್ನು ಬಿಡದೆ ಇದ್ದನು. ಆಗೇನಾದರೂ ವ್ರತಭಂಗ ಮಾಡಿದರೆ ಪಾಪಿಗಳಾಗುವರು. ಅಂಬರೀಷನು ಭೋಜನ ಮಾಡಲಿಲ್ಲವೆಂದ ಮೇಲೆ ನೀನು ಅವನನ್ನು ಶಪಿಸಬಾರದಿತ್ತು. ಅದು ಸಾಲದೆಂದು ನೀ ಇನ್ನೂ ಹಾನಿ ಉಂಟು ಮಾಡಲು ಅವಣಿಸಿದೆ. ಆಗ ನಾನು ನನ್ನ ಭಕ್ತನನ್ನು ರಕ್ಷಿಸಲು ಚಕ್ರವನ್ನು ಪ್ರಯೋಗಿಸಿದೆ. ಅಂಬರೀಷನಾದರೂ ನೀನು ಭೋಜನ ಮಾಡಲಿಲ್ಲವೆಂದು ದುಃಖಿಯಾಗಿದ್ದಾನೆ. ಆದುದರಿಂದ ನೀನು ಅವಳ ಮೇಲೆ ಇರುವ ಕೋಪವನ್ನು ಬದಿಗಿಟ್ಟು ಅವಳ ಅನುಗ್ರಹ ಪಡೆಯಬೇಕು. ನೀನು ಕೊಟ್ಟ ಶಾಪವನ್ನು ನಾನು ದಶಾವತಾರಗಳಲ್ಲೆತ್ತಿ ಪೂರೈಸುವೆ.
ಲೀಲು ಯಾವ ರೀತಿ ಶಾಪವಿದ್ದೆಯೋ ಅದೇ ರೀತಿ ಲಾಲು ಜನ್ಮಗಳನ್ನೆತ್ತುವೆ. ನಿನ್ನ ಶಾಪದಂತೆ ಮೊದಲು ಮತ್ಸ್ಯಾವತಾರದನ್ನೆತ್ತಿ ವೇದಗಳನ್ನು ಕದಿಯುವ ರಾಕ್ಷಸನನ್ನು ಸಂಹರಿಸುತ್ತೇನೆ. ಬಳಿಕ ಕುರ್ಮಾವತಾರವನ್ನೆತ್ತಿ ದೇವಾಸುರರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮದರ ಪರ್ವತದಿಂದ ಕಡೆಯುವಾಗ ಪರ್ವತವು ಸಾಗರದಲ್ಲಿ ಮುಳುಗದಂತೆ ನನ್ನ ಬೆನ್ನ ಮೇಲೆ ಎತ್ತಿ ಹಿಡಿಯುವೆ. ಇನ್ನು ಮೂರನೆಯದಾದ ವರಹ ಜನ್ಮ ಕಾಲದಲ್ಲಿ ಭೂಮಿಯನ್ನು ಅಡಗಿಸುವ ಹಿರಣ್ಯಾಕ್ಷನೆಂಬ ರಾಕ್ಷಸನನ್ನು ಸಂಹರಿಸುವೆ. ಹಾಗೂ ಭೂಮಿಯಲ್ಲೂ ಕಡಲಿಂದ ಮೇಲೆತ್ತಿ ಉದ್ಧರಿಸುತ್ತೇನೆ. ನಾಲ್ಕನೆಯದಾದ ನರಸಿಂಹಾವತಾರದಲ್ಲಿ ದುಷ್ಟನಾದ ಹಿರಣ್ಯಕಶಿಪುವನ್ನು ಕೊಂದು ನನ್ನ ಭಕ್ತನಾದ ಪ್ರಹ್ಲಾದ ಕುಮಾರನನ್ನು ಕಾಪಾಡುವೆ. ಐದನೆಯದಾದ ವಾಮನಾವತಾರ ಕಾಲದಲ್ಲಿ ಸ್ವರ್ಗಾಧಿಪತಿ ಇಂದ್ರನನ್ನು ಸ್ವರ್ಗದಿಂದ ಓಡಿಸಿ ಮೆರೆಯುವ ಬಲಿ ಚಕ್ರವರ್ತಿಯನ್ನು ನೋಡಿ ಅವನಿಂದ ಲೆಲಾಬೇಡಿ ಅವನನ್ನು ಪಾತಾಳಕ್ಕೆ ತಳ್ಳಿ ಇಂದ್ರನಿಗೆ ಅವನ ಲೋಕವನ್ನು ಮರಳಿ ಕೊಡಿಸುತ್ತೇನೆ. ಆರನೆಯದಾದ ಪರಶುರಾಮಾವತಾರದಲ್ಲಿ ಭೂಭಾರವನ್ನಿಳಿಹಲು 21 ಬಾರಿ ಯಾತ್ರೆ ಕೈಗೊಂಡು ಕ್ಷತ್ರಿಯರನ್ನು ಸಂಹರಿಸುವೆನು. ರಾಮಾವತಾರದಲ್ಲಿ ನರನಾಗಿ ಪಿತೃವಾಕ್ಯ ಪರಿಪಾಲಕನಾಗಿ ವನವಾಸಿಯಾಗಿ ಕಡೆಗೆ ದುಷ್ಟ ರಾವಣನನ್ನು ಸಂಹರಿಸುವೆನು. ಕೃಷ್ಣಾವತಾರ ನನ್ನ 8ನೆಯ ಅವತಾರ. ದುಷ್ಟ ಶಿಕ್ಷಕಲು ರಕ್ಷಕಲು ಆಗಿ ಧರ್ಮವನ್ನು ರಕ್ಷಿಸುತ್ತೇನೆ. 9ನೆಯದಾದ ಬೌದ್ಧಾವತಾರದಲ್ಲಿ ಧರ್ಮೋಪದೇಶ ಮಾಡಿ ಅಹಿಂಸೆಯೇ ಪರಮಧರ್ಮ, ಆಸೆಯೇ ದುಃಖಕ್ಕೆ ಕಾರಣ ಎಂದು ಬೋಧಿಸುವೆನು. ಕಡೆಯದಾದ ಕಲ್ಕ್ಯಾವತಾರದಲ್ಲಿ ಅಂದರೆ ಕಲಿಯುಗಾಂತ್ಯದಲ್ಲಿ ಬ್ರಾಹ್ಮಣನಾಗಿ ಮಗನಾಗಿ ಕಲಿಯೆಂಬ ಹೆಸರಿನಿಂದ ಜನಿಸಿ ಕುದುರೆ ಏರಿ ತಿರುಗುತ್ತಾ ಬ್ರಾಹ್ಮಣರನ್ನು ದ್ವೇಷಿಸುವವರನ್ನು ಸಂಹರಿಸುತ್ತೇನೆ. ಆದ್ದರಿಂದ ನೀನು ಅಂಬರೀಷನಿಗೆ ಕೊಟ್ಟ ಶಾಪ ವ್ಯರ್ಥವಾಗದಂತೆ ನಾನೇ 10 ಜನ್ಮಗಳನ್ನು ಎತ್ತುತ್ತೇನೆ. ದಶಾವತಾರಗಳನ್ನು ಸ್ತುತಿಸುವವರು ತಮ್ಮ ಪಾಪಗಳನ್ನು ದೂರ ಮಾಡಿಕೊಳ್ಳುವರು ಎಂದು ದುರ್ವಾಸನಿಗೆ ಹೇಳಿ ಅಭಯ ನೀಡಿದನು. ಇಲ್ಲಿಗೆ 26ನೆಯ ಅಧ್ಯಾಯವು ಮುಕ್ತಾಯಗೊಂಡಿತು. ಈ ಅಧ್ಯಾಯವನ್ನು ಕೇಳಿದವರಿಗೂ ಓದಿದವರಿಗೂ ಪಠಿಸಿದವರಿಗೂ ಆ ಭಗವಂತನು ಒಳ್ಳೆಯದನ್ನು ಮಾಡುತ್ತಾನೆ. ಓಂ ನಮಃ ಶಿವಾಯ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.